ಯಾರಾದರೂ ಹೇಳಿರ್ತಕ್ಕಂಥ ವಿಚಾರವನ್ನು ತಿಳ್ಕೊತೇವೆ, ಇಲ್ಲ ನಾವೇ ಸ್ವಯಂ ಅಧ್ಯಯನವನ್ನು ಮಾಡ್ತೇವೆ, ಅಥವಾ ನಮ್ಮ ಕಣ್ಣಿನಿಂದ ನಾವು ನೋಡ್ತೇವೆ. ಅದು ನೋಟ, ಇಂದ್ರಿಯಗಳ ಮುಖೇನ ನಾವು ಅನುಭವಗಳನ್ನು ಪಡ್ಕೊತೇವೆ. ಆದರೆ ಅಪರೋಕ್ಷಾನುಭೂತಿ ಅನುಭೂತಿಯಾಗೋದು ಯಾವಾಗ ಅಂದಾಗ, ನಾವು ತಿಳ್ಕೊಂಡಿರೋದನ್ನು, ಕೇಳಿದ್ದನ್ನು, ಓದಿದ್ದನ್ನು, ನೋಡಿದ್ದನ್ನು ಮತ್ತು ನೇರವಾಗಿ ನಾವು ಅದನ್ನು ಗ್ರಹಿಸಿದಾಗ, ನಾವು ಅದನ್ನು ಸ್ವೀಕರಿಸಿದಾಗ, ಅನುಭವವನ್ನು ನಾವು ಸ್ವೀಕರಿಸಿದಾಗ, ಈಗ ಅನುಭವ ಆಯಿತು, ಇನ್ನೂ ಸ್ವೀಕರಿಸೋದು ಹೇಗೆ ಅಲ್ವಾ? ಈಗ ಟ್ರೈನ್ಗೆ ಅರ್ಜೆಂಟ್ ಆಗ್ತಾಯಿದೆ, ಊಟ ಮಾಡ್ತೀರ ಅಲ್ವಾ? ಹಶ್ವಾಗದೇ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ತಿಂದು ಬೇಗ ಬೇಗ ಹೋಗ್ತೀರ. ಆಗಲೂ ಊಟ ಸ್ವೀಕರಿಸಿದ್ರಿ, ಸಮಯ ತುಂಬ ಇದೆ, ಏನು ಮನೇಲಿದ್ದೀರಾ, ಆರಾಮಾಗಿದ್ದೀರಾ, ಎಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತೀರಾ. ಆಗಲೂ ಹಶ್ವಿಗೆ ಎಷ್ಟು ಬೇಕೋ ಅಷ್ಟೇ ತಿಂದಿರ್ತೀರ, ಆಗಲೂ ಊಟ ಸ್ವೀಕರಿಸಿರ್ತೀರ. ಟ್ರೈನ್ಗೆ ಅರ್ಜೆಂಟ್ ಆದಾಗ ತಿಂದು ಹೋಗಿದ್ದಕ್ಕೂ ಎಲ್ಲರೂ ಜೊತೆ ಕೂತ್ಕೊಂಡು ಆಸ್ವಾದಿಸಿದ್ದಕ್ಕೂ ವ್ಯತ್ಯಾಸ ಇರುತ್ತೋ ಇಲ್ವೋ? ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತ ತಿನ್ನೋದು ಸ್ವೀಕರಿಸೋದೆ, ಎಲ್ಲರ ಜೊತೆ ಕೂತು ಊಟವನ್ನು, ಒಂದೊಂದೇ ಪದಾರ್ಥವನ್ನು, ಅದರ ಸವಿಯನ್ನು ಆನಂದಿಸ್ತಾ ತಿನ್ನೋದು ಊಟವೇ, ಅದು ಹೊಟ್ಟೆಗೆ ಹೋಗುತ್ತೆ. ಅದು ಎರಡಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಎಲ್ಲರೂ ಹೇಳಿದ್ದನ್ನು, ನಾವು ಓದಿದ್ದನ್ನು, ನಾವು ನೋಡಿದ್ದನ್ನು ತಲೆಗೆ ತುಂಬಿಸ್ಕೊಂಡ್ಬಿಟ್ರೆ ಸಾಲದು, ಅದು ಹೊಟ್ಟೆ ಊಟ ತುರ್ಕೊಂಡಂಗೆ, ಎಲ್ಲೋ ಅರ್ಜೆಂಟ್ ಹೋಗ್ತಾ ಇದ್ದೀವಿ. ಆದರೆ ಅದನ್ನು ಆಸ್ವಾದಿಸಬೇಕು, ಅದನ್ನು ನಾವು ಸಂಪೂರ್ಣವಾಗಿ ಸ್ವೀಕರಿಸಬೇಕು ಅಂದರೆ ಅದು ಅಪರೋಕ್ಷಾನುಭೂತಿಗೆ ನಮ್ಮನ್ನು ತಗೊಂಡು ಹೋಗುತ್ತೆ. ಈ ಎಲ್ಲ ಅನುಭವವನ್ನು ಅನುಭೂತಿಯಾಗಿ, ಅನುಭವಗಳು ಅನುಭಾವವಾಗಬೇಕು. ಅನುಭವಗಳಿಂದ ಅನುಭಾವವನ್ನು ನಾವು ಪಡ್ಕೊಂಡಾಗ ಅದು ಅಪರೋಕ್ಷಾನುಭೂತಿ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದು ಈ ಶೀರ್ಷಿಕೆಯ ಒಂದು ಅರ್ಥ. ಹಾಗಾದರೆ ಅದು ಹೇಗೆ? ಈಗಾಗಲೇ ಹಿರಿಯ ಸೋದರರು ಸಾಧನ ಚತುಷ್ಟಯಗಳ ಬಗ್ಗೆ ಮಾತಾಡಿದರು. ವಿವೇಕ, ವೈರಾಗ್ಯ ಮತ್ತು ವರ್ಣಾಶ್ರಮಗಳ ಧರ್ಮ ಮತ್ತು ಈಶ್ವರನ ಧ್ಯಾನ, ಇವುಗಳ ಮುಖೇನ ನಾವು ಈ ಅನುಭವವನ್ನು ಪಡ್ಕೊಳ್ಳೋದಕ್ಕೆ, ಅಪರೋಕ್ಷಾನುಭೂತಿಯನ್ನು ಪಡ್ಕೊಳ್ಳೋದಕ್ಕೆ ನಾವು ಸಾಧನೆಯನ್ನು ಪ್ರಾರಂಭಿಸಬಹುದು. ಈ ಸಾಧನ ಚತುಷ್ಟಯಗಳೇನು ಹೇಳಿದ್ರು ಇಷ್ಟೊತ್ತು, ಇವು ಪ್ರಾರಂಭ, ಇದು ಶುರು. ಎಲ್ಲೋ ಒಂದು ಹೆಜ್ಜೆ ಶುರು ಮಾಡಬೇಕಲ್ವಾ? ನಮಗೆ ಶುರುವಿನಲ್ಲಿ ಮಾಡಬೇಕಾದಂಥ ಕೆಲಸಗಳು, ಅದರ ಬಗ್ಗೆ ಇಷ್ಟೊತ್ತು ಹೇಳಿದ್ರು. ವರ್ಣಾಶ್ರಮ ಧರ್ಮಗಳು, ಆಯಾ ವಯಸ್ಸಿಗೆ ತಕ್ಕಂತೆ ಆಯಾ ಕೆಲಸಗಳನ್ನು, ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಂಥದ್ದು ಮತ್ತು ವಿವೇಕದಿಂದ ಜೀವನವನ್ನು ಮಾಡುವಂಥದ್ದು, ಮತ್ತು ಈಶ್ವರನಲ್ಲಿ ಪ್ರಾರ್ಥನೆ, ಧ್ಯಾನ, ಭಜನೆ ಇಂಥವುಗಳಲ್ಲೂ ಸಹ ಭಕ್ತಿಯನ್ನು ಬೆಳೆಸಿಕೊಳ್ಳುವಂಥದ್ದು. ಕೊನೆಗೆ ವೈರಾಗ್ಯವನ್ನು ತಲುಪುವಂಥದ್ದು. ವೈರಾಗ್ಯ ಅಂದರೆ ಈ ಪ್ರಾಪಂಚಿಕ ವಸ್ತುಗಳಿಂದ ನಮ್ಮ ಮನಸ್ಸನ್ನು ಹಿಂಪಡೆಯುವಂಥದ್ದು. ಆದರೆ ಇವು ಕೇವಲ ಈ ಸಾಧನೆಗಳು ಶುರು ಮಾಡಲು, ಯಾವುದಕ್ಕಾಗಿ? ಆ ಅನುಭವವನ್ನು ಪಡೆಯೋದಕ್ಕೆ ಸಿದ್ಧತೆಗಳು ಅಂಥೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಇದಾದ ಮೇಲೆ ಮತ್ತೇನು? ಮುಂದಿನ ಹೆಜ್ಜೆ ಏನು? ಈ ಸಾಧನ ಚತುಷ್ಟಯಗಳನ್ನು ಪಾಲಿಸಿದ ಮೇಲೂ ಮುಂದಿನ ಹೆಜ್ಜೆ ಏನಪ್ಪ ಅಂತಂದರೆ, ಅವರು ಹೇಳ್ತಾರೆ, ಉಕ್ತ ಸಾಧನಯುಕ್ತೇನ ವಿಚಾರ ಪುರುಷೇಣ ಹಿ ಕರ್ತವ್ಯೋ ಜ್ಞಾನಸಿದ್ಧ್ಯರ್ಥಮಾತ್ಮಾನಂ ಶುಭಮಿಚ್ಛತ. ಶುಭಮಿಚ್ಛತ, ನಿಮಗೆ ಒಳ್ಳೆಯದಾಗಬೇಕು ಅಂತ ಯಾರ್ಯಾರಿಗೆ ಇಷ್ಟ ಇದೆಯೋ, ಉಕ್ತ ಸಾಧನ ಯುಕ್ತೇನ ವಿಚಾರ, ಯುಕ್ತಾಯುಕ್ತತೆಗಳನ್ನು ವಿಚಾರ ಮಾಡೋದನ್ನು ಮೊದಲು ಕಲಿಯಬೇಕು. ಅದು ಯಾವಾಗ? ಕರ್ತವ್ಯ, ನಿಮ್ಮ ಕರ್ತವ್ಯಗಳನ್ನು ಮಾಡುತ್ತಿರುವಾಗಲೇ, ಅದನ್ನು ಬಿಟ್ಟಲ್ಲ. ಮತ್ತೆ
ಕರ್ತವ್ಯಗಳಲ್ಲಿ ಲೀನವಾಗಿದ್ದಾಗ ಅಥವಾ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾಗಲೇ ಯುಕ್ತಾಯುಕ್ತ ವಿಚಾರವನ್ನು ಮಾಡೋದನ್ನು ಕಲಿತಂಥ ಪುರುಷ ಅಂದರೆ ವ್ಯಕ್ತಿಗಳು ಜ್ಞಾನ ಸಿದ್ಧ್ಯರ್ಥ ಮಾತ್ಮಾನಂ, ಅವನಿಗೆ ಜ್ಞಾನವು ಸಿದ್ಧಿಸುತ್ತದೆ, ಜ್ಞಾನ ಉತ್ಪತ್ತಿಯಾಗುತ್ತದೆ ಅಥವಾ ಜ್ಞಾನ ಅವನ ವಶಕ್ಕೆ ಬರುತ್ತದೆ. ಈ ರೀತಿ ಅವರು ಮುಂದಿನ ಹೆಜ್ಜೆ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಸಾಧನ ಚತುಷ್ಟಯಗಳನ್ನು ಮಾಡಿದಂಥ ಒಬ್ಬ ಸಾಧಕ, ತನ್ನನ್ನು ತಾನು ತಯಾರು ಮಾಡಿಕೊಂಡಂಥ ಸಾಧಕ ಮುಂದೆ ವಿಚಾರವನ್ನು ಮಾಡೋದನ್ನು ಕಲಿಬೇಕು. ವಿಚಾರ ಮಾಡದೇ ಇದ್ದರೆ ತನ್ನಲ್ಲಿ ತಾನು ತಿಳ್ಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು, ಓದಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಈ ಸಾಧನ ಚತುಷ್ಟಯಗಳಲ್ಲಿ ತಾನು ಪಡೆದಂಥ ಅನುಭವಗಳನ್ನು ವಿಚಾರ ಮಾಡದೇ ಇದ್ದರೆ ಅದು ಕೇವಲ ನಾನಾಗಲೇ ಹೇಳಿದಂತೆ ಹೊಟ್ಟೆಗೆ ತುಂಬಿಸಿಕೊಂಡ ಆಹಾರ ಅಷ್ಟೇ, ತುರುಕಿಕೊಂಡ ಆಹಾರ. ಅದನ್ನು ನಾವು ನಿಜವಾಗ್ಲೂ ತಿನ್ನಲಿಲ್ಲ, ಅದನ್ನು ಆಸ್ವಾದಿಸಲಿಲ್ಲ, ಅದನ್ನು ವಿಚಾರ ಮಾಡಲಿಲ್ಲ. ಈ ರೀತಿ ಜ್ಞಾನದ ಉತ್ಪತ್ತಿಗೆ, ತನ್ನಲ್ಲೇ ಜ್ಞಾನ ಉತ್ಪತ್ತಿ ಆಗಬೇಕೆಂದರೆ ಅವನು ಪಡೆದಂಥ ಎಲ್ಲ ಅನುಭವವನ್ನು ವಿಚಾರಕ್ಕೆ ಅಥವಾ ಮಂಥನಕ್ಕೆ, ವಿಚಾರ ಮಂಥನ ಅಂದ್ರೇನು? ಸಾಗರ ಮಥನ ಗೊತ್ತು ನಿಮಗೆ ಅಲ್ವಾ? ಒಳ್ಳೆಯದೊಂದು ಕಡೆ, ಕೆಟ್ಟದ್ದೊಂದು ಕಡೆ, ಅದು ಮಜ್ಜಿಗೆಯನ್ನು ಕಡೆದ ಹಾಗೆ ಕಡಿತಾ ಇದ್ದಾಗ ಹಲವಾರು ವಿಚಾರಗಳು ಹೊರಗೆ ಬರುತ್ತೆ. ಅಂದರೆ ಎರಡು ಆಪೋಸಿಟ್ಸ್, ಎರಡು ತದ್ವಿರುದ್ಧವಾದಂಥ ಆಲೋಚನೆಗಳು ಆ ಮಂಥನವಾದಾಗ ಮನಸ್ಸಿನಲ್ಲಿ ನಿಜವಾದ ಒಂದು ತತ್ವ ಅದರಿಂದ ಹೊರಗೆ ಬರೋದನ್ನು ಮಂಥನ ಅಂತ ಕರೀತಾರೆ. ಈ ರೀತಿ ಸಾಧಕನು ಶಾಸ್ತ್ರಗಳು, ದೊಡ್ಡವರು ಹೇಳಿರ್ತಕ್ಕಂಥ ವಿಚಾರಗಳು, ಕೇಳಿರ್ತಕ್ಕಂಥ ವಿಚಾರಗಳು ಎಲ್ಲವನ್ನು ತನ್ನ ಯುಕ್ತಿಯಿಂದ ಪರೀಕ್ಷಿಸಬೇಕು. ಪರೀಕ್ಷಿಸಿ ವಿಚಾರಿಸಿದಾಗ ಮಾತ್ರ, ವಿಚಾರ ಮಾಡಿಕೊಂಡಾಗ ಮಾತ್ರ, ಮಂಥನ ಮಾಡಿಕೊಂಡಾಗ ಮಾತ್ರ ಅವನಲ್ಲಿ ಆ ಜ್ಞಾನವು ಹುಟ್ಟುತ್ತದೆ ಅಂತಕ್ಕಂಥದ್ದು ಮುಂದಿನ ಹೆಜ್ಜೆ. ಹಾಗಾದರೆ ವಿಚಾರ ಮಾಡೋದೆಂದರೆ ಏನು? ಯಾವುದ್ರ ಬಗ್ಗೆ ವಿಚಾರ ಮಾಡುವಂಥದ್ದು? ಹಲವಾರು ವಿಚಾರಗಳ ಬಗ್ಗೆ ನಾವು ಮಂಥನವನ್ನು ಮಾಡ್ಕೋಬೋದು ಅಲ್ವಾ? ಆದರೆ ಎಲ್ಲಿಂದ ಶುರು ಮಾಡೋದು? ಕೋಹಂ ಕಥಮಿದಂ ಜಾತಂ ಕೋವೈ ಕರ್ತಾಸ್ಯ ವಿದ್ಯತೆ. ಕೋಹಂ, ನಾನು ಯಾರು? ಕಥಮಿದಂ ಜಾತಂ, ಈ ಜಗತ್ತು ಇದು ಏನಿದು? ಕೋವೈ ಕರ್ತ, ಇದನ್ನು ಮಾಡಿದವನು ಯಾರು? ಉಪಾದಾನಂ ಕಿಮಸ್ತೀಹ, ಉಪಾದಾನ, ಇದನ್ನು ತಯಾರಿಸಿದ ವಸ್ತುಗಳೇನು? ಈ ಬಿಲ್ಡಿಂಗು, ಇದರ ಉಪಾದಾನ ಏನು? ಈ ಸಿಮೆಂಟು, ಈ ಇಟ್ಟಿಗೆ, ಈ ಗ್ರಾನೈಟು, ಇವೆಲ್ಲ ಉಪಾದಾನಗಳು ಅಲ್ವಾ? ಇವೆಲ್ಲ ಹಾಕಿದಾಗೆ ಬಿಲ್ಡಿಂಗ್ ನಿಂತ್ಕೊಂಡಿದ್ದು. ಈ ಕಂಬಿ, ಒಳಗಿರೋ ಕಂಬಿ ಅಲ್ವಾ? ಉಪಾದಾನಂ ಕಿಮಸ್ತೀಹ ವಿಚಾರ ಸೋಯಮೀ ದೃಶ್ಯ. ಇದನ್ನು ವಿಚಾರ ಮಾಡ್ರಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಕೋಹಂ, ಯಾರು ನಾನು ಯಾರು? ಕಥಮಿದಂ ಜಾತಂ, ಈ ಜಗತ್ತಂದರೆ ಏನು? ಕೋವೈ ಕರ್ತ, ಇದನ್ನು ಮಾಡಿದವರು ಯಾರು? ಉಪಾದಾನಂ ಕಿಮಸ್ತಿ, ಇದರ ಉಪಾದಾನಗಳೇನು? ಇದು ಯಾವುದರಿಂದ ತಯಾರಿಸಲ್ಪಟ್ಟಿದೆ ಈ ಜಗತ್ತು? ಇವುಗಳನ್ನು ವಿಚಾರ ಮಾಡೋದನ್ನು ಕಲಿಯಬೇಕು ಅಥವಾ ಶುರು ಮಾಡಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಈಗ ನಾನು ಯಾರು? ಇದು ಭಾಳ ದೊಡ್ಡ ಪ್ರಶ್ನೆನೂ ಹೌದು, ಚಿಕ್ಕ ಪ್ರಶ್ನೆನೂ ಅಲ್ವಾ? ಯಾರಪ್ಪ ನಾನು? ನೀವು ನನಗೆ ಪರಿಚಯ ಮಾಡಿಕೊಟ್ರು. ನಂದು
ಯಾರು ನಾನು ಅಂತ ಪರಿಚಯ ಮಾಡಿಕೊಟ್ರಲ್ಲ. ಇವಾಗ ನಾನು ಯಾರು ಅಂತ ಕೇಳಿದ್ರೆ ನೀವು ಹೇಳ್ತೀರಾ, ನೀವು ಪ್ರದೀಪ್, ನೀವು ಇಂಥವ್ರ ಮಗ, ನೀವು ಇಂಥವ್ರ ಮೊಮ್ಮಗ, ಅಷ್ಟು ಹೇಳ್ತೀರ ಅಲ್ವಾ? ಅದ ನಾನು. ಈಗ ನಾನು ಅಂದರೆ ಅದೇನಾ? ಇಂಥವ್ರ ಮಗ ಅಂದರೆ ಯಾರ ಮಗ ಅನ್ನೋದು ಪ್ರಶ್ನೆ, ಯಾರ ಮೊಮ್ಮಗ ಅಂದರೆ ಅದಕ್ಕೊಂದು ಉತ್ತರ. ನಾನು ಯಾರು? ಇದಕ್ಕೆ ಸಂಬಂಧವಿಲ್ಲದಂತೆ ನಾನು ಯಾರು ಅನ್ನೋದನ್ನು ಪ್ರಶ್ನೆ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ನಮಗೇನು ಅನಿಸುತ್ತೆ? ಇವಾಗ ನನಗೆ ಶೆಕೆ ಆಗ್ತಾ ಇದೆ, ನನಗೆ ಚಳಿ ಆಗ್ತಾ ಇದೆ ಅಂತ ಅಂತಿರೋ ಇಲ್ವೋ? ಯಾರಿಗೆ ಚಳಿ ಆಗ್ತಿರೋದಲ್ಲಿ ಅಲ್ವಾ? ಅದು ದೇಹ. ಹಾಗಾದರೆ ದೇಹ ನಾನಲ್ಲ. ನನಗೆ ಅರ್ಥ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಪ್ರೀತಿ ಬರ್ತಾ ಇದೆ, ಕೋಪ ಬರ್ತಾ ಇದೆ ಅಂದರೆ ಯಾರಲ್ಲಿ? ನಾನು ಯಾರು? ಅದು ನಮ್ಮ ಮನಸ್ಸು ಅಲ್ಲ, ಇನ್ನೂ ಅಲ್ಲಿವರೆಗೂ ಹೋಗಲೇ ಇಲ್ಲ. ಭಾವನೆಗಳು, ಭಾವನೆ. ಹಾಗಾದರೆ ನಮ್ಮ ಭಾವನೆಗಳು ನಾವಲ್ಲ. ನಮ್ಮ ಭಾವನಾ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸಗಳು ಅದು ನಾನಲ್ಲ. ಹಂಗಾರೆ ಈಗ ನನ್ನಲ್ಲಿ ಇಷ್ಟು ಬುದ್ಧಿ ಇದೆ, ಇಷ್ಟು ಜ್ಞಾಪಕ ಇದೆ, ಈ ರೀತಿ ಜ್ಞಾಪಕಗಳು ನನಗೆ ಆಗಾಗ ಬರ್ತಾ ಇರುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಆ ಜ್ಞಾಪಕ ಶಕ್ತಿ, ಬುದ್ಧಿ ಇವೆಲ್ಲ ಇರ್ತಕ್ಕಂಥದ್ದು ಮನಸ್ಸಿನಲ್ಲಿ. ಬುದ್ಧಿ ಇನ್ನ ಮೇಲೆ, ಆದರೆ ಮನಸ್ಸಿನ ಆಲೋಚನೆಗಳು, ನನಗಿಂತ ಆಲೋಚನೆಗಳು ಬರ್ತಾ ಇದೆ ಅಂತೀವಿ. ಆದರೆ ಅದು ಆಲೋಚನೆಗಳು, ಅದೆಲ್ಲಿದೆ? ಮನಸ್ಸಿನಲ್ಲಿರುತ್ತೆ. ಹಾಗಾದರೆ ಮನಸ್ಸು ಸಹ ನಾನು ಅಲ್ವಾ? ಇನ್ನು ನಾನು ಕಲಿತಂಥ ಬುದ್ಧಿ, ನನ್ನ ಒಂದು ಜ್ಞಾನ, ಅದು ಸಹ ನಾನಲ್ಲ. ಅದರೊಂದಿಗೂ ಸಹ ನಾನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ನಾನು ಪಡೆದಂಥ, ಬೆಳೆಸಿಕೊಂಡಂಥ, ಇರುವಂಥ ಬುದ್ಧಿ. ಹಾಗಾದರೆ ನಿಜವಾದ ನಾನು ಯಾರು ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಥಿಯಾಸಫಿಸ್ಟರಾದ ನಮಗೆ ಇದು ಇಲ್ಲಿವರೆಗೂ ಅರ್ಥವಾಗಿದೆ, ಇದರ ಬಗ್ಗೆ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಎಂದರೆ ದೇಹವಲ್ಲ, ಈ ಭಾವನೆಗಳಲ್ಲ, ಆಲೋಚನೆ ಮಾಡೋ ಮನಸ್ಸಲ್ಲ, ಬೆಳೆಸಿಕೊಂಡಿರುವ ಈ ಬುದ್ಧಿಯಲ್ಲ, ತುಂಬಿಕೊಂಡಿರುವ ಈ ಜ್ಞಾನವಲ್ಲ, ಅದರ ಆಚೆ ಇರ್ತಕ್ಕಂಥ ವ್ಯಕ್ತಿತ್ವವೇ ನಾನು. ಅದಕ್ಕೆ ನಾವು ಆತ್ಮ ಅಂತಲೂ ಕರಿಬೋದು, ಅದು ಹೆಸರುಗಳು ಬೇರೆ ಏನಾದರೂ ಕೊಡ್ಬೋದು ಅಲ್ವಾ? ಈಗ ಆತ್ಮನ ವಿಚಾರವಾಗಿ ನಮಗೆ ಯಾರಿಗೂ ಗೊಂದಲ ಇಲ್ಲ. ಹಾಗಾದರೆ ಈ ಜಗತ್ತಂದರೆ ಏನು? ಈಗ ಕೋಹಂ ಆದ ಮೇಲೆ ಮತ್ತೆ ನೆಕ್ಸ್ಟ್ ಮುಂದೆ ಜಗತ್ತಂದರೆ ಏನು? ಈ ಜಗತ್ತನ್ನು ತಯಾರಿಸಿದವರು ಯಾರು, ಮಾಡಲ್ಪಟ್ಟಿರೋದು ಯಾರು ಅಂತ ವಿಚಾರ ಮಾಡೋಕ್ಕೆ ಹೋದರೆ ನಮಗೆ ಹಲವಾರು ಸಿದ್ಧಾಂತಗಳು, ಪ್ರತಿಪಾದನೆಗಳು ಸಿಗ್ತಾ ಹೋಗ್ತವೆ. ಹೌದಾ? ಇವಾಗ ನಮ್ಮ ವೇದ ಪುರಾಣಗಳಲ್ಲೇ ಹೇಳಿದ ಹಾಗೆ ಹಲವಾರು ಕಥೆಗಳಲ್ಲಿ ಈ ಭೂಮಿ ಹುಟ್ಟು, ನೀರು ಹುಟ್ಟು, ಬೆಟ್ಟ ಗುಡ್ಡಗಳಾದವು, ಗಿಡ ಮರಗಳಾದವು, ಪ್ರಾಣಿಗಳಾದವು. ಈ ದಶಾವತಾರಗಳ ಮುಖೇನ ನಾವು ಪ್ರಾಣಿ ನೀರಿನಿಂದ ಹೇಗೆ ಮನುಷ್ಯನ ಅವತಾರವನ್ನು ಪಡ್ಕೊಂತು ಅಂಥೇಳಿ ನಾವು ಅದು ಕಥೆಗಳಲ್ಲಿ ಕೇಳಿದ್ದೇವೆ. ಅಷ್ಟೇ ಅಲ್ಲದೆ ಬೇರೆ ಸಂಪ್ರದಾಯಗಳಲ್ಲೂ ಸಹ ಹಲವಾರು ಕಥೆಗಳಲ್ಲಿ ಪ್ರಪಂಚ ಹೇಗೆ ಹುಟ್ಟಿತು, ಭಗವಂತ ಹೇಗೆ ಮನುಷ್ಯನ ಹುಟ್ಟಿಸ್ದ, ಮತ್ತೆಲ್ಲ ಸಂತತಿ ಹೇಗೆ ಬೆಳೀತು, ಹಲವಾರು ಕಥೆಗಳಿವೆ. ವೈಜ್ಞಾನಿಕವಾಗೂ ಸಹ ಭೂಮಿ ಹೇಗೆ ಹುಟ್ಟಿತು, ಮೊದಲು ಹೇಗೆ ಕೇವಲ ಒಂದು ಆಕಾಶ ತತ್ವದಲ್ಲಿ ಒಂದು ಶಕ್ತಿ ಇತ್ತು, ಅದು ಸಾಂದ್ರವಾಗಿ ಘನಕೀಕೃತವಾಗಿ ಹೇಗೆ ಭೂಗೋಳಗಳು ಸೃಷ್ಟಿಯಾಯಿತು, ಅಲ್ಲಿ ಬೇರೆ ಬೇರೆ ನೀರು, ಗಾಳಿ ಇವೆಲ್ಲ ಹೇಗೆ ಸೃಷ್ಟಿಯಾಯಿತು ಅಂತ ವೈಜ್ಞಾನಿಕವಾಗೂ ಸಹ ಹಲವಾರು ವಿಚಾರಗಳು ನಮಗೆ ಗೊತ್ತಿದೆ. ಆದರೆ ನಿಜವಾಗಲೂ ನಾವು ಅರ್ಥ ಮಾಡಿಕೋಬೇಕಾಗಿರೋದು ಏನಂದರೆ, ಈ ಪ್ರಪಂಚ, ಈ ಎಲ್ಲ ಜಡವಸ್ತುಗಳು ನಮ್ಮ ದೇಹವನ್ನೂ ಸೇರಿಸಿಕೊಂಡು ಪ್ರತಿಯೊಂದು ಒಂದೇ ರೀತಿಯ ವಸ್ತುಗಳಿಂದ ಮಾಡಲ್ಪಟ್ಟಿದೆ, ತಯಾರಿಸಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ನಾವು ಮೊದಲು ಅರ್ಥ ಮಾಡಬೇಕು. ಆ ವಸ್ತುಗಳು ಪಂಚೇಂದ್ರಿಯಗಳು ಅನ್ನೋದು ಗೊತ್ತು ನಮಗೆ ಅಲ್ವಾ? ಭೂಮಿ, ಗಾಳಿ, ಬೆಳಕು, ಅಗ್ನಿ, ಆಕಾಶ, ಇವುಗಳಿಂದಲೇ, ಮತ್ತು ಜಲತತ್ವ, ಇವುಗಳಿಂದಲೇ ಪ್ರತಿಯೊಂದು ವಸ್ತು, ನಮಗೆ ಕಣ್ಣು ಕಾಣಿಸ್ತಾ ಇರತಕ್ಕಂಥ ವಸ್ತು ತಯಾರಿಸಲ್ಪಟ್ಟಿದೆ.
ದೇಹವೂ ಸಹ ಈ ಪಂಚೇಂದ್ರಿಯಗಳಿಂದಲೇ ತಯಾರಿಸಲ್ಪಟ್ಟಿದೆ ಅಂತಕ್ಕಂಥ ವಿಚಾರ ನಮಗೆ ಧ್ಯಾಸಶಿಷ್ಟರಾದ ನಮಗೆಲ್ಲರಿಗೂ ಗೊತ್ತು. ಪ್ರತಿಯೊಂದು ದೇಹವೂ ಸಹ ಆ ಕೆಲಸ ಮುಗಿದ ಮೇಲೆ ಅದು ಮತ್ತೆ ಅದೇ ಪಂಚೇಂದ್ರಿಯಗಳಲ್ಲಿ ಲೀನವಾಗುತ್ತೆ ಅನ್ನೋದು ಗೊತ್ತು. ಹಾಗಾದರೆ ಶಾಶ್ವತವಾಗಿ ಉಳಿಯುವಂಥ ವಸ್ತು ಯಾವುದು? ಈ ಎಲ್ಲ ವಸ್ತುಗಳನ್ನು ತಯಾರಿಸಿ ಅವುಗಳ ಮೂಲ ವಸ್ತುವಾಗಿ ಇರ್ತಕ್ಕಂಥದ್ದು ಏನು ಅನ್ನೋದನ್ನು ನಾವು ವಿಚಾರ ಮಾಡಿ. ಅವರೊಂದು ಉದಾಹರಣೆ ಕೊಡ್ತಾರೆ. ಈಗ ಮಡಿಕೆ, ಕುಂಬಾರ ಮಡಿಕೆ ಮಾಡ್ತಾನೆ, ಹಣತೆ ಮಾಡ್ತಾನೆ, ತಟ್ಟೆ ಮಾಡ್ತಾನೆ, ಮತ್ತು ಒಂದು ಹೂಕುಂಡವನ್ನು ಮಾಡ್ತಾನೆ, ತುಳಸಿ ಕಟ್ಟೆಯನ್ನು ಮಾಡ್ತಾನೆ. ಹಲವಾರು ರೂಪಗಳಲ್ಲಿ ವಿಧ ವಿಧವಾದಂತಹ ವಸ್ತುಗಳನ್ನು ಒಬ್ಬ ಕುಂಬಾರ ತಯಾರು ಮಾಡಿಟ್ಟಿರ್ತಾನೆ, ವ್ಯಾಪಾರಕ್ಕೆ ಮುಂದೆ ಇಟ್ಟಿರ್ತಾನೆ. ಆ ಎಲ್ಲ ರೂಪಗಳು ಬೇರೆ ಬೇರೆಯಾಗಿ ಕಾಣ್ತಾ ಇರ್ತವೆ ನಮಗೆ, ಅಲ್ವಾ? ಆದರೆ ಅದರ ಮೂಲ ವಸ್ತು ಯಾವುದು? ಮಣ್ಣು. ಒಂದು ಮಣ್ಣು ಮಡಿಕೆಯ ರೂಪವನ್ನು ಪಡ್ಕೊಂಡಾಗ ಅದು ಮಡಿಕೆಯಾಗುತ್ತೆ. ಅದೇ ಮಣ್ಣು ಹೂಕುಂಡವನ್ನು ರೂಪವನ್ನು ಪಡ್ಕೊಂಡಾಗ ಹೂಕುಂಡವಾಗುತ್ತೆ. ತಟ್ಟೆ ಅಥವಾ ಇನ್ನೇನೋ ಒಂದು ಹಣತೆ, ಸಣ್ಣದೊಂದು ದೀಪ, ಈ ಹಲವಾರು ರೂಪಗಳನ್ನು ಪಡ್ಕೊಂಡಿರುತ್ತೆ. ಆದರೆ ಎಲ್ಲದರಲ್ಲೂ ಇರ್ತಕ್ಕಂಥ ಮೂಲ ವಸ್ತು ಮಣ್ಣು. ಮೂಲ ವಸ್ತು ಆಗಿರ್ತಕ್ಕಂಥ ಮಣ್ಣು ಕುಂಬಾರನ ಒಂದು ಕೈಚಳಕದಿಂದ ಹಲವಾರು ರೂಪಗಳನ್ನು ಪಡ್ಕೊಂಡ್ರು. ಮತ್ತು ಇವುಗಳಿಗೊಂದು ವಯಸ್ಸು ಅನ್ನೋದಿರುತ್ತೆ. ಶಾಶ್ವತವಾಗಂತೂ ಇರೋದಿಲ್ಲ. ಮಡಿಕೆ ಶಾಶ್ವತವಾಗಿರಲ್ಲ, ಯಾವುದೇ ಆಗಲಿ ಅದು ಶಾಶ್ವತವಾಗಿರಲ್ಲ, ಅದಕ್ಕೊಂದು ವಯಸ್ಸಿರುತ್ತೆ. ಆ ವಯಸ್ಸಾದ ಮೇಲೆ ಅವೆಲ್ಲ ಮತ್ತೇನಾಗಬೇಕು? ಮತ್ತೆ ಮೂಲ ವಸ್ತು ಆಗಬೇಕು. ಅಂದರೆ ಅರ್ಥ, ಯಾವುದೋ ಒಂದು ಮೂಲ ವಸ್ತು ಇದೆ ಅಲ್ವಾ? ಆ ಮೂಲ ವಸ್ತುವೇ ಹಲವಾರು ರೂಪಗಳಾಗಿ ನಮ್ಮ ಕಣ್ಣು ಮುಂದೆ ನಮಗೆ ಕಾಣಿಸ್ತಾ ಇದೆ. ಮತ್ತೆ ಈ ರೂಪಗಳೆಲ್ಲ ತನ್ನ ಕೆಲಸವನ್ನು ಮುಗಿಸಿದಾಗ, ತನ್ನ ಆಯಸ್ಸು ಮುಗಿಸಿಕೊಂಡಾಗ, ಅಥವಾ ಅದರ ಸಮಯ ಬಂದಾಗ ಪುನಃ ಮತ್ತೆ ಆ ಮೂಲ ವಸ್ತುವೇ ಆಗಬೇಕಾಗುತ್ತದೆ. ಹಾಗಾದರೆ ಆ ಮೂಲ ವಸ್ತು ಯಾವುದು? ಎಲ್ಲವನ್ನು ತಯಾರಿಸಿದಂತಹ, ಎಲ್ಲದಕ್ಕೂ ಉಪಾಧಿಯಾಗಿರ್ತಕ್ಕಂಥ ಮೂಲ ವಸ್ತು ಯಾವುದು ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಅಂಥೇಳಿ ಶಂಕರಾಚಾರ್ಯ ಅವರು ಹೇಳ್ತಾರೆ. ನಾಹಂ ಭೂತಗಣೋ ದೇಹೋ ನಾಹಂ ಚಾಕ್ಷಗಣಸ್ತಥಾ ಏತದ್ವಿಲಕ್ಷಣ ಕಿಚ್ಚಿದ್ವಿಚಾರ ಸೋಯವಿದ ದೃಶ್ಯ. ಸ್ವಲ್ಪ ಆದರೂ ವಿಚಾರ ಮಾಡಿ, ಕಿಚ್ಚಿದ್ ವಿಚಾರ, ಸ್ವಲ್ಪ ಆದರೂ ಒಂದು ದಿನಕ್ಕೆ ಒಂದು ಕ್ಷಣ ಆದರೂ ವಿಚಾರ ಮಾಡಿ. ನಾಹಂ ಭೂತಗಣೋ ದೇಹೋ, ನಾನು ಈ ದೇಹ ಅಲ್ಲ, ಈ ಭೂತಗಣಗಳು ಅಲ್ಲ. ಚಾಕ್ಷಣಸ್ತತ, ನಾಹಂ ಚಾಕ್ಷಣ ಅಂದರೆ ನಾನು ಈ ಇಂದ್ರಿಯಗಳೂ ಅಲ್ಲ, ಈ ಮನಸ್ಸೂ ಅಲ್ಲ, ಈ ಬುದ್ಧಿನೂ ಅಲ್ಲ. ಇವೆಲ್ಲದಕ್ಕಿಂತ ಭಿನ್ನವಾದಂಥ ಇನ್ನೇನೂ ಆಗಿದ್ದೇನೆ. ಅದೇನು ಅನ್ನೋದನ್ನು ಅವರು ಇನ್ನೂ ಹೇಳ್ತಾ ಇಲ್ಲ. ಇವೆಲ್ಲದಕ್ಕಿಂತ ಭಿನ್ನವಾಗಿ ಬೇರೇನೂ ಆಗಿದ್ದೇನೆ, ಅದು ನಾನು, ಇವ್ಯಾವು ನಾನಲ್ಲ ಅಂಥೇಳಿ ಸ್ವಲ್ಪ ಮಟ್ಟಿಗೆ ಆದರೂ ಕಿಂಚಿತ್ತಾದರೂ ವಿಚಾರ ಮಾಡಿ ಅಂಥೇಳಿ ಈ ಶ್ಲೋಕದಲ್ಲಿ ಶಂಕರಾಚಾರ್ಯ ಅವರು ಹೇಳ್ತಾರೆ. ಇವಾಗ ಇದೇ ಉದಾಹರಣೆಯನ್ನು ಮತ್ತೆ ತಗೊಂಡು ಹೋದಾಗ, ವೈಜ್ಞಾನಿಕವಾಗಲೂ ಸಹ ನಾವೇನು ಆಟಮ್ಸ್ ಅಂತ ಕರಿತೇವೆ, ಮೂಲಭೂತ ವಸ್ತುಗಳು, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಇಂಥವೇನು ಹೇಳ್ತೇವೆ, ಈ ಮೂಲಭೂತ ವಸ್ತುಗಳಿಂದಲೇ ಇಡೀ ಪ್ರಪಂಚದ ಎಲ್ಲ ವಸ್ತುಗಳು ತಯಾರಿಸಲ್ಪಟ್ಟಿವೆ ಅಂಥೇಳಿ ವಿಜ್ಞಾನದಲ್ಲಿ ಈಗಾಗಲೇ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆದರೆ ಎಲ್ಲವೂ ಒಂದೇ ವಸ್ತುವಿಂದ ಮಾಡಲ್ಪಟ್ಟಿದ್ದರೆ ಕೆಲವು ರೂಪಗಳಲ್ಲಿ ಹೇಗೆ ಚೈತನ್ಯವಿದೆ, ಕೆಲವು ರೂಪಗಳಲ್ಲಿ ಹೇಗೆ ಚೈತನ್ಯವಿಲ್ಲ ಅನ್ನೋದನ್ನು ವಿಚಾರ ಮಾಡಬೇಕು.
ಆಗ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇವಾಗ ನಾನಾಗಲೇ ಹೇಳಿದೆ, ನಮ್ಮ ದೇಹವೂ ಸಹ ಒಂದೇ ರೀತಿಯ ವಸ್ತುಗಳಿಂದ ತಯಾರಿಸಲ್ಪಟ್ಟಿದೆ. ನೀರು ಸಹ ಅದೇ ರೀತಿಯ ವಸ್ತುಗಳು. ಕಲ್ಲು, ಮಣ್ಣು, ಗಿಡ, ಮರ, ಒಂದು ಕಪ್ಪೆ, ಮೀನು, ಕುದುರೆ, ಹಸು ಎಲ್ಲ ಪ್ರತಿಯೊಂದರ ದೇಹವೂ ಸಹ ಒಂದೇ ರೀತಿಯ ವಸ್ತುಗಳಿಂದ ತಯಾರಿಸಲ್ಪಟ್ಟಿದೆ. ಅದು ಗೊತ್ತು ನಮಗೆ. ಹಾಗಾದರೆ ಮನುಷ್ಯನಲ್ಲಿರ್ತಕ್ಕಂಥ ಚೈತನ್ಯಕ್ಕೂ ಅಥವಾ ಅವನ ಒಂದು ಜೀವನ ಶೈಲಿಗೂ, ಅವನು ಓಡಾಡೋ ರೀತಿ, ಮಾತಾಡೋ ರೀತಿ, ಅವನ ಬುದ್ಧಿಶಕ್ತಿ, ಇದಕ್ಕೂ, ಪ್ರಾಣಿಗಳ ಒಂದು ಚೈತನ್ಯಕ್ಕೂ, ಅವುಗಳ ಶಕ್ತಿಗೂ, ನೀರಿನಲ್ಲಿರ್ತಕ್ಕಂಥ ಜಲಚರಗಳ ಒಂದು ಚೈತನ್ಯಕ್ಕೂ, ಗಿಡ ಮರಗಳ ಚೈತನ್ಯಕ್ಕೂ, ಅವುಗಳಲ್ಲೂ ಸಹ ಬಳ್ಳಿ, ಸಸಿ, ದೊಡ್ಡ ದೊಡ್ಡ ಮರಗಳು, ಈ ರೀತಿ ಪ್ರಭೇದಗಳಿವೆ, ಅವುಗಳ ಆ ಚೈತನ್ಯಕ್ಕೂ, ಮತ್ತು ಪ್ರಕೃತಿಯಲ್ಲಿ ಚಲನವಿಲ್ಲದೆ ಕಾಣ್ತಾ ಇರ್ತಕ್ಕಂಥ ವಸ್ತುಗಳು, ಇವುಗಳಿಗೂ ಈ ವ್ಯತ್ಯಾಸ ಯಾಕೆ ಬಂತು, ಹೇಗೆ ಬಂತು? ಈಗ ಮೂಲ ವಸ್ತು ಒಂದೇ ಆದ ಮೇಲೆ, ದೇಹ ರಚನೆ ಮೂಲ ವಸ್ತು ಒಂದೇ ಆದ ಮೇಲೆ ಅದರಲ್ಲಿರ್ತಕ್ಕಂಥ ಚೈತನ್ಯದಲ್ಲಿ ವ್ಯತ್ಯಾಸ ಹೇಗೆ ಬಂತು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದಾಗ, ಇವುಗಳ ಎಲ್ಲದರಿಂದ ಆಚೆ ಇರ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಇದೆ. ಅದಕ್ಕೆ ನಾವು ಆತ್ಮ ಅಂತ ಕರೀತೇವೆ. ಈ ಆತ್ಮ ಅಂತಕ್ಕಂಥ ಒಂದು ವ್ಯಕ್ತಿತ್ವ ಏನಿದೆ, ಈಗೋ ಅಂತಲೂ ಕರೀತಾರೆ, ಅಹಂ ಅಂತ ಕರೀತಾರೆ, ಅದನ್ನೇ ನಾವು ನಾನು ಅಂತ ಕರೀಬೋದು. ಆತ್ಮ ಅಂತ ಸಿಂಪಲ್ಲಾಗಿ ನಾವು ಒಂದು ಹೆಸರಲ್ಲಿ ಅದನ್ನು ಕರೆಯೋಣ. ಇದು ಯಾವ ರೂಪವನ್ನು ಪಡೆದುಕೊಳ್ಳುತ್ತದೆಯೋ ಅಥವಾ ಯಾವ ರೂಪದಲ್ಲಿ ತಾನು ನಿವಸಿಸುತ್ತದೆಯೋ ಆ ರೂಪಕ್ಕೆ ಅನುಗುಣವಾಗಿ ತನ್ನ ಚೈತನ್ಯವನ್ನು ಬೆಳೆಸಿಕೊಂಡಿರುತ್ತದೆ, ಅಥವಾ ಅಷ್ಟರ ಮಟ್ಟಿಗೆ ಅದರ ಚೈತನ್ಯ ಅಲ್ಲಿ ಕೆಲಸ ಮಾಡುತ್ತದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾದರೆ ಎಲ್ಲ ವಸ್ತುಗಳಲ್ಲೂ, ಎಲ್ಲ ರೂಪಗಳಲ್ಲೂ ಯಾವುದೋ ಒಂದು ರೀತಿಯ ಶಕ್ತಿ ಅಥವಾ ಆತ್ಮ ಅಂತಕ್ಕಂಥದ್ದು ಇರಬೇಕು, ಇರುತ್ತೆ. ಅದರ ಪ್ರಭಾವ, ಅದು ಕೆಲಸ ಮಾಡುವ ವ್ಯಾಪಕತೆ, ಅದರಲ್ಲಿ ಪ್ರಭೇದಗಳು ನಮಗೆ ಕಾಣಿಸ್ತಾ ಇದೆ. ಹಾಗಾದ ಮೇಲೆ ಎಲ್ಲದರಲ್ಲೂ ಇರ್ತಕ್ಕಂಥ ಆ ಶಕ್ತಿ ಅದು ಒಂದೇ ಆಗಿರುತ್ತದೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಒಂದು ವ್ಯಕ್ತಿತ್ವ ಅಥವಾ ಆ ಒಂದು ಆತ್ಮ ಅದು ಎಲ್ಲ ರೂಪಗಳಲ್ಲೂ ಸಹ ಇರೋದು ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದು ಬಿಟ್ಟು ಬೇರೆ ಇನ್ನೇನು ನಮಗೆ ಇಲ್ಲ ಅಂತ ಅನಿಸುತ್ತೆ. ಅಂದರೆ ಅರ್ಥ, ಇದು ಸ್ವಲ್ಪ ಕ್ಲಿಷ್ಟಕರವಾಗಿದೆ ಅರ್ಥ ಮಾಡ್ಕೊಳ್ಳುವಂಥದ್ದು. ಯಾವಾಗ ನಾವು ನಿಜವಾದ ರೂಪವನ್ನು, ಜಗತ್ತು ನಮಗೆ ಕಾಣಿಸ್ತಾ ಇರತಕ್ಕಂಥ ಈ ಪ್ರಭೇದಗಳೇನಿದೆ ಇವುಗಳ ಆಚೆ ನೋಡೋದಕ್ಕೆ ನಾವು ಕಲಿತೀವೋ, ಈ ರೂಪಗಳ ಆಚೆ ಇರ್ತಕ್ಕಂಥ ಅಥವಾ ರೂಪಗಳಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ಅಥವಾ ಆ ಒಂದು ವ್ಯಕ್ತಿತ್ವ ಒಂದೇ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆಯೋ, ಆಗ ಈ ಪ್ರಭೇದಗಳು ನಮಗೆ ಗೋಚರವಾಗೋದಿಲ್ಲ. ಸಾಮಾನ್ಯ ಕಣ್ಣಿಗೆ ಪ್ರಭೇದಗಳು ಅಂತ ಅನ್ನಿಸ್ತಿರ್ಬೋದು, ಅವುಗಳಲ್ಲಿರ್ತಕ್ಕಂಥ ಚೈತನ್ಯ ಒಂದೇ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಾಗ ನಮಗೆ ಒಂದಕ್ಕೊಂದು ಡಿಫರೆನ್ಸ್ ಗೊತ್ತಾಗುತ್ತೆ. ಯಾವಾಗ ಒಂದಕ್ಕೊಂದು ಡಿಫರೆನ್ಸ್ ಗೊತ್ತಾಗೋದಿಲ್ವೋ ಆಗ ಪ್ರಪಂಚವೇ ಒಂದು ಶೂನ್ಯವೆಂದು ಅರ್ಥ ಮಾಡ್ತೀವಿ. ಅಂದರೆ ಅರ್ಥ, ಪ್ರಪಂಚ, ನಾವು ನೋಡ್ತಾ ಇರ್ತಕ್ಕಂಥ ಪ್ರಪಂಚ ಇದು ನಮ್ಮ ಅಜ್ಞಾನದ ಒಂದು ಪ್ರತಿರೂಪ. ಜ್ಞಾನವೆನ್ನೋದು ಈ ಅಜ್ಞಾನವನ್ನು ಹೋಗಲಾಡಿಸಿದಾಗ, ಜ್ಞಾನ ಅಂದರೆ ತಿಳುವಳಿಕೆ, ಏನು ಆತ್ಮನ ತಿಳುವಳಿಕೆ ಮತ್ತು ಎಲ್ಲದರಲ್ಲೂ ಇರ್ತಕ್ಕಂಥ ಚೈತನ್ಯವು ಒಂದೇ ಅನ್ನುವ ಒಂದು ತಿಳುವಳಿಕೆ ನಮಗೆ ಆ ಒಂದು ಅರಿವು ಆದಾಗ ತಕ್ಷಣ ಮಾಯವಾಗುವಂಥದ್ದು ಅಜ್ಞಾನ. ಅಜ್ಞಾನ ಮಾಯವಾದ ಮೇಲೆ ಈ ಪ್ರಭೇದಗಳು ಮಾಯವಾಗುತ್ತೆ. ಆಗ ನಮಗೆ ಗೋಚರಿಸುವಂಥದ್ದು ಇರ್ತಕ್ಕಂಥ ಒಂದು ಶಕ್ತಿ, ಇರುವಿಕೆಯಲ್ಲಿ ಇರುವಂಥದ್ದು ಒಂದೇ, ಅದು ಆತ್ಮನೊಂದೇ.
ಹಾಗಾದರೆ ಪ್ರಪಂಚ ಯಾಕಿಷ್ಟು ಭಿನ್ನವಾಗಿ ಕಾಣಿಸ್ತಾ ಇದೆ? ಇವಾಗ ಚೇರ್ ಇದ್ದಂಗೆ ಈ ಟೇಬಲ್ ಇಲ್ಲ, ಈ ಟೇಬಲ್ ಇದ್ದಂಗೆ ಇನ್ನೊಂದು ಟೇಬಲ್ ಅಲ್ವಾ? ಒಬ್ಬ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ, ವಸ್ತುಗಳು, ಈ ಪ್ರಭೇದಗಳು ಎಲ್ಲಿಂದ ಬರ್ತಾ ಇದೆ? ಈ ಪ್ರಭೇದಗಳು ನಮ್ಮ ಕಲ್ಪನೆ. ಆ ಕಲ್ಪನೆ ಎಲ್ಲಿಂದ ಬಂದಿದೆ? ಅಜ್ಞಾನದ ಮೂಲ. ಅಜ್ಞಾನದಿಂದ ಉಂಟಾದ ಕಲ್ಪನೆಗಳೇ ಈ ಪ್ರಪಂಚ ಅಲ್ವಾ? ಹಾಗಾದರೆ ಪ್ರಪಂಚವನ್ನು ಸೃಷ್ಟಿ ಮಾಡಿದವರು ಯಾರು? ಯಾರ ಸೃಷ್ಟಿಕರ್ತ? ಈಗ ನಾನಾಗಲೇ ಹೇಳಿದೆ, ನಾನು ಅಂತಕ್ಕಂಥದ್ದು ನಾವು ಮೊದಲು ಅರ್ಥ ಮಾಡಿಕೊಂಡಾಗ, ಇವೆಲ್ಲ ದೇಹ ಮನಸ್ಸು ಇವೆಲ್ಲ ನಾನಲ್ಲ ಅಂತ ನಾವು ಅರ್ಥ ಮಾಡಿಕೊಂಡಾಗ, ಆತ್ಮನ ಜೊತೆ ನಮ್ಮನ್ನು ನಾವು ಗುರುತಿಸಿಕೊಂಡಾಗ, ಎಲ್ಲ ರೂಪಗಳಲ್ಲೂ ಇರ್ತಕ್ಕಂಥ ಆತ್ಮವು ಒಂದೇ ಅಂಥೇಳಿ ನಾವು ಅರಿವಾದಾಗ, ಈ ರೂಪಗಳು ಕೇವಲ ಅಜ್ಞಾನದ ಸಂಕೇತ. ನಮ್ಮ ಅಜ್ಞಾನದಿಂದಲೇ ಹಲವಾರು ಪ್ರಭೇದಗಳು ಕಾಣಿಸ್ತಾ ಇದೆ. ನಿಜವಾದ ಜ್ಞಾನವನ್ನು ಬೆಳೆಸಿಕೊಂಡಾಗ ಈ ಪ್ರಭೇದಗಳು ಇರೋದಿಲ್ಲ. ಜ್ಞಾನವನ್ನು ಬೆಳೆಸಿಕೊಂಡಾಗ ಯಾವ ಪ್ರಭೇದಗಳೂ ಕಾಣೋದಿಲ್ಲ, ಯಾವ ರೂಪಗಳೂ ಕಾಣೋದಿಲ್ಲ. ನನಗೆ ಕಾಣಿಸ್ತಾ ಇರೋದೆಲ್ಲ ಒಂದೇ ಆತ್ಮದ ಚೈತನ್ಯವಂತ ನಾನು ಹೇಳಿದಾಗ, ಹಾಗಾದರೆ ಪ್ರಭೇದಗಳು ಕಾಣಿಸೋದಕ್ಕೆ ಕಾರಣವೇನು? ನಮ್ಮ ಅಜ್ಞಾನದ ಫಲವಾದ ಕಲ್ಪನೆ. ಹಾಗಾದರೆ ಕರ್ತೃ ಯಾರಿಲ್ಲಿ? ನಾವೇ. ಕರ್ತೃನು ನಾನು. ಜಗತ್ತಿನ ಕರ್ತೃ, ಜಗತ್ತನ್ನು ತಯಾರಿಸಿದವರು ಯಾರು? ನಾನೇ. ಅದಕ್ಕೆ ಕಾರಣ ಅಜ್ಞಾನ. ಅಜ್ಞಾನದ ಪರಿಕಲ್ಪನೆಯೇ ಜಗತ್ತು. ಯಾವಾಗ ಎಲ್ಲದರಲ್ಲೂ ಇರ್ತಕ್ಕಂಥ ಚೈತನ್ಯದ ಐಕ್ಯತೆ, ಒಂದೇ ರೂಪ ನಮಗೆ ಅರಿವಾಗೋದಿಲ್ಲವೋ ಅಲ್ಲಿವರೆಗೂ ಈ ಪ್ರಪಂಚ ನಮಗೆ ಕಾಣಿಸ್ತಾ ಇದೆ. ಅಲ್ಲಿವರೆಗೂ ಪ್ರಭೇದಗಳು ಕಾಣಿಸ್ತಾ ಇದೆ. ಅಲ್ಲಿವರೆಗೂ ಹಲವಾರು ರೂಪಗಳು ಕಾಣಿಸ್ತಾ ಇದೆ ಅಲ್ವಾ? ಯಾವಾಗ ಅರಿವಾಯಿತೋ ನನಗಿನ್ನೇನು ಕಾಣಿಸ್ತಾ ಇಲ್ಲ, ಯಾವ ರೂಪಗಳೂ ಕಾಣಿಸ್ತಾ ಇಲ್ಲ, ಯಾವ ಪ್ರಭೇದಗಳೂ ಇಲ್ಲ. ಎಲ್ಲವೂ ನನಗೆ ಕಾಣಿಸ್ತಾ ಇರೋದು ಬರೀ ಆತ್ಮ, ಒಂದೇ ಚೈತನ್ಯ. ಅಂದರೆ ಈ ಜಗತ್ತು, ಇಷ್ಟು ಪ್ರಭೇದದಿಂದ ಕೂಡಿರ್ತಕ್ಕಂಥ ಜಗತ್ತು ನನ್ನ ಅಜ್ಞಾನದ ಪರಿಕಲ್ಪನೆ ಅಲ್ವಾ? ಅಂದರೆ ಕರ್ತೃ ಇನ್ಯಾರೂ ಅಲ್ಲ, ಅವನ್ಯಾರೋ ಎಲ್ಲಿಂದನೂ ಬಂದಿಲ್ಲ, ನಾನೇ ಕರ್ತೃ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಶಂಕರಾಚಾರ್ಯರು ಹೇಳೋದಕ್ಕೆ ಕಾರಣ ಇಷ್ಟೇ. ಬ್ರಹ್ಮ ಅಂದರೆ ಸೃಷ್ಟಿ ಅಲ್ವಾ? ಸೃಷ್ಟಿಕರ್ತ ಬೇರೆ ಯಾರೂ ಅಲ್ಲ. ಅವನಿನ್ನೆಲ್ಲಿಂದನೋ ಬಂದು ಸೃಷ್ಟಿ ಮಾಡಿ ನಿನಗೆ ಈ ಆಟದ ಸಾಮಾನು ಕೊಟ್ಟಿಲ್ಲ, ಆಟ ಆಡ್ಕೊ ಅಂತ ಹೇಳ್ಕೊಟ್ಟು, ಈ ಮನೆಯೆಲ್ಲ ಕಟ್ಕೊಟ್ಟು ನಿನ್ನನ್ನು ಇಲ್ಲಿ ಹುಟ್ಟಿಸ್ಲಿಲ್ಲ ಇಲ್ಲಿ ಜೀವನ ಮಾಡೋದು. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ, ನಾನೇ ಕರ್ತೃ. ಈ ಜಗತ್ತು ನನಗೆ ಈ ರೀತಿ ಕಾಣಿಸ್ತಾ ಇದೆ ಅಂದರೆ ಅಜ್ಞಾನದ ಫಲವಾಗಿ, ನನ್ನ ಕಲ್ಪನೆಯ ಫಲವಾಗಿ ಕಾಣಿಸ್ತಾ ಇರತಕ್ಕಂತಹ ಈ ಪ್ರಭೇದಗಳು ಇದು ನನಗೆ ಜಗತ್ತು ಅಂತ ಕಾಣಿಸ್ತಾ ಇದೆ. ಆ ಅಜ್ಞಾನವನ್ನು ಹೋಗಲಾಡಿಸಿಕೊಂಡಾಗ, ನಿಜವಾದ ಅರಿವನ್ನು ನಾನು ಪಡ್ಕೊಂಡಾಗ ನನಗೆ ಈ ಜಗತ್ತೆಲ್ಲವೂ ಒಂದೇ ಥರ ಕಾಣಿಸುತ್ತೆ, ಒಂದೇ ಚೈತನ್ಯ ಕಾಣಿಸುತ್ತೆ. ಕೋಹಂ ಅಂತ ಅರ್ಥವಾಯಿತು. ಹಾಗಾದರೆ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು? ಕರ್ತೃ ಯಾರು? ಅದು ನಾನೇ, ಆತ್ಮ. ಮತ್ತು ನಾನು ಅಂದರೆ ನನ್ನ ಆತ್ಮ ಬೇರೆ ಅಲ್ಲ, ನಿಮ್ಮ ಆತ್ಮ ಬೇರೆ ಅಲ್ಲ, ಒಂದು ನಾಯಿಯೊಳಗಿರೋ ಆತ್ಮ ಬೇರೆ ಅಲ್ಲ. ಅದೊಂದೇ, ಒಂದೇ ಚೈತನ್ಯ. ಅದೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪ್ರಪಂಚವನ್ನು, ಅದೇ ಎಲ್ಲ ರೂಪಗಳಲ್ಲೂ ತನ್ನ ಚೈತನ್ಯ ಪ್ರಭಾವವನ್ನು ಬೀರ್ತಾ ಇರತಕ್ಕಂಥದ್ದು. ಹಾಗಾಗಿ ಜಗತ್ತಿನ ಸೃಷ್ಟಿಕರ್ತನೂ ಬೇರೆ ಯಾರೂ ಅಲ್ಲ, ಅದು ನಾನೇ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದಕ್ಕೆ ನಿಜವಾದ ಅರ್ಥ ಅದು. ನಾವು ಕೋಹಂ, ಮೊದಲು ನಾನು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಕರ್ತೃ ಯಾರು ಅನ್ನೋದು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಈ ಶ್ಲೋಕದಲ್ಲಿ, ಅಜ್ಞಾನ ಪ್ರಭವಂ ಸರ್ವಂ. ಎಲ್ಲವೂ ಅಜ್ಞಾನದ ಪ್ರಭಾವ. ಅಜ್ಞಾನ ಪ್ರಭವಂ ಸರ್ವಂ ಜ್ಞಾನೇನ ಪ್ರವಿಲೀಯತೆ ಸಂಕಲ್ಪೋ ವಿವಿಧ. ಎಲ್ಲವೂ ನಮ್ಮ ಕಲ್ಪನೆಗಳು, ಸಂಕಲ್ಪದಿಂದ ಹುಟ್ಟಿರುವಂಥದ್ದು.
ಕರ್ತ ವಿಚಾರ ಸೋಯಮೀ ದೃಶ್ಯ. ಕರ್ತ ನಿನಗೆ ಹೇಳ್ತದೆ, ನೀನು ಕರ್ತ. ಅವ್ರು ನಮಗೆ ಹೇಳ್ತಾ ಇದ್ದಾರೆ, ನಮಗೆ ಕರ್ತ ಅಂತ ಕರಿತಾ ಇದ್ದಾರೆ. ಅಂದರೆ ಓದೋರು, ನಾವು ಓದ್ತಿರೋನಿಗೆ ನಮಗೆ ಅರ್ಥವಾಗಿ ಕರ್ತ ಅಂದರೆ ನನ್ನನ್ನು ಕರ್ತ ಅಂತ, ನನ್ನನ್ನು ಬ್ರಹ್ಮ ಅಂತಿದ್ದಾರೆ ಅಂತ ನಮಗೆ ಅನ್ನಿಸ್ಬೇಕು. ಅಜ್ಞಾನ ಪ್ರಭವಂ ಸರ್ವಂ, ನೀನು ಕಾಣಿಸ್ತಾ ಇರೋದೆಲ್ಲವೂ ನಿನ್ನ ಅಜ್ಞಾನದ ಒಂದು ಫಲ, ಅದರ ಪ್ರಭಾವ. ಜ್ಞಾನೇನ ಪ್ರವಿಲೀಯತೆ, ನಿಜವಾದ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ, ಅರಿವು ಮೂಡಿಸಿಕೊಂಡ್ರೆ ಇದೆಲ್ಲ ಮಾಯವಾಗ್ಬಿಡುತ್ತೆ. ಈ ಪ್ರಭೇದಗಳು ಕಾಣಿಸೋದಿಲ್ಲ. ಸಂಕಲ್ಪೋ ವಿವಿಧ, ನಿನ್ನ ಸಂಕಲ್ಪವೇ ಈ ವಿವಿಧ ಆಕಾರಗಳು. ಹಾಗಾದರೆ ಈ ವಿವಿಧ ಆಕಾರಗಳ ಕರ್ತೃ ನೀನೇ, ಅಂದರೆ ನಾನು. ಮತ್ತು ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಬರಲ್ಲ. ಈ ಒಂದು ಸಿದ್ಧಾಂತವನ್ನು ಶಂಕರಾಚಾರ್ಯರು ಬಹಳ ಪ್ರಬಲವಾಗಿ ನಮಗೆ ಪ್ರತಿಪಾದನೆ ಮಾಡ್ತಾರೆ. ಇದಕ್ಕೊಂದು ಉದಾಹರಣೆಯನ್ನು ಈ ಗ್ರಂಥದ ಲೇಖಕರು ಕೊಟ್ಟಿದ್ದಾರೆ. ಒಂದು ಕಂಬ ಇದೆ, ಬೀದಿಯಲ್ಲಿ ಒಂದು ಕಂಬ ಇದೆ, ಭಾಳ ಗಾತ್ರವಾದ ಕಂಬ, ಆಯಿತಾ. ಈಗಿನ ಕಾಲದಲ್ಲಿ ಕರೆಂಟ್ ಕಂಬ ಸಣ್ಣ ಅಲ್ಲ, ಹಳೆಯ ಕಾಲದ ಕಂಬ, ಗರುಡು ಕಂಬ. ಕತ್ತಲು, ರಾತ್ರಿ. ಒಬ್ಬ ಕಳ್ಳ ಆ ಬೀದಿಗೆ ಬರ್ತಾನೆ. ಆ ಕಂಬದ ಮೇಲೆ ದೀಪ ಹಚ್ಚಿರ್ತಾರೆ. ಅರ್ಧಂಬರ್ಧ ಕಾಣಿಸುವಂಥ ಒಂದು ಕತ್ತಲು. ಆ ಕಳ್ಳನಿಗೆ ಕಂಬದ ನೆರಳು ಆ ಗಸ್ತು ತಿರುಗುವ ವ್ಯಕ್ತಿಯಾಗಿ ಕಾಣುತ್ತೆ. ಅವನು ಸ್ವಲ್ಪ ಭಯಪಟ್ಟು ಒಳಗೆ ಬಚ್ಚಿಕೊಂಡಿರ್ತಾನೆ. ಗಸ್ತು ತಿರುಗುವ ವ್ಯಕ್ತಿ ಬರ್ತಾನೆ, ಅವನಿಗೆ ಕಂಬದ ನೆರಳು ಕಳ್ಳನಾಗಿ ಕಾಣಿಸುತ್ತೆ. ಅವನು ಆ ಕಡೆ ಬಚ್ಚಿಕೊಂತಾನೆ, ಕಳ್ಳ ಬಂದರೆ ಹಿಡಿಯೋಣ. ಇವನು ಗಸ್ತು ತಿರುಗೋನು ಹೊರಟು ಬಿಟ್ಟರೆ ನಾನು ಹೋಗೋಣ ಅಂತ ಇವನು ಇಲ್ಲಿ ಬಚ್ಚಿಕೊಂಡಿರ್ತಾನೆ. ಈ ರೀತಿ ಒಬ್ಬನಿಗೆ ಅದು ಕಳ್ಳನಾಗಿ, ಇನ್ನೊಬ್ಬನಿಗೆ ಅದು ಗಸ್ತು ತಿರುಗುವ ವ್ಯಕ್ತಿಯಾಗಿ, ಈ ರೀತಿ ಒಂದೇ ಕಂಬ, ಅದರ ನೆರಳು ಇಬ್ಬರಿಗೆ ಬೇರೆ ಬೇರೆ ರೂಪಗಳಾಗಿ ಯಾಕೆ ಕಾಣಿಸ್ತು ಅಂದರೂ ಅದು ಅವರ ಕಲ್ಪನೆ ಅಲ್ವಾ. ಹಾಗಾದರೆ ಕಂಬ ಒಂದೇ, ಅವರವರ ಕಲ್ಪನೆಗೆ ತಕ್ಕಂತೆ ಅದರ ನೆರಳು ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಹಾಗೆ ಇಡೀ ಪ್ರಪಂಚವೂ ಸಹ ಅವರವರ ಕಲ್ಪನೆಗಳಿಗೆ ತಕ್ಕಂತೆ, ಅವರ ಅಜ್ಞಾನ ತಾನೇ ಅದು ಕಂಬ ಅನ್ನೋ ಜ್ಞಾನ ಇಲ್ಲ ಅವರಿಗೆ. ಅಜ್ಞಾನದ ಪ್ರಭಾವಕ್ಕೆ ಒಳಗಾಗಿ ಅವರ ಕಲ್ಪನೆಗೆ ತಕ್ಕಂತೆ ಕಾಣುವಂಥ ರೂಪಗಳು, ಪ್ರಭೇದಗಳೇ ವಿನಃ ಜಗತ್ತು ಬೇರೆ ಇನ್ನೇನೂ ಅಲ್ಲ. ಹಾಗಾದರೆ ಇವನಿಗೆ ಅದು ಕಳ್ಳನಾಗಿ ಕಾಣ್ತು ಅಂದರೆ, ಆ ಒಂದು ಜಗತ್ತು, ಕಳ್ಳನಾಗಿ ಕಾಣ್ತಾ ಇರ್ತಕ್ಕಂಥ ಜಗತ್ತು ಇವನ ಕಲ್ಪನೆ. ಆ ಜಗತ್ತಿಗೆ ಕರ್ತೃ ಯಾರು? ಇವನೇ. ಇವನಿಗೆ ಅದು ಗಸ್ತು ತಿರುಗುವನಾಗಿ ಕಾಣಿಸ್ತಾ ಇದೆ ಅಂದರೆ, ಆ ಒಂದು ಜಗತ್ತಿನ ಕಲ್ಪನೆ, ಅದಕ್ಕೆ ಕರ್ತೃ ಅವನೇ. ಈ ರೀತಿ ಕಲ್ಪನೆಗಳ, ಅಜ್ಞಾನದಿಂದ ಕೂಡಿದ ಕಲ್ಪನೆಗಳ ಒಂದು ಪ್ರಪಂಚ, ನಿಜವಾದ ಜ್ಞಾನವನ್ನು, ಅರಿವನ್ನು ಪಡೆದುಕೊಂಡಾಗ ಹೇಗೆ ಮಾಯವಾಗಿ ಅಲ್ಲಿರ್ತಕ್ಕಂಥ ಒಂದೇ ಒಂದು ತತ್ವ, ಆತ್ಮ ಅನ್ನುವ ಒಂದೇ ಒಂದು ತತ್ವ ಗೋಚರವಾಗುತ್ತದೆಯೋ, ಅದೇ ರೀತಿ ಆ ಕರ್ತೃ ಸಹ ಬೇರೆ ಅಲ್ಲ, ಇನ್ಯಾರೋ ಬೇರೆ ವ್ಯಕ್ತಿ ಅಲ್ಲ, ವ್ಯಕ್ತಿತ್ವವಲ್ಲ, ಅದೂ ಸಹ ನಾನೇ ಅಂತಕ್ಕಂಥದ್ದು ನಮಗೆ ಅರಿವಾಗುತ್ತೆ. ಈ ರೀತಿ ನಾವು ವಿಚಾರವನ್ನು ಮಾಡಬೇಕು. ಏತಯೋರ್ಯದು ಪಾದಾನ ಮೇಕಂ ಸೂಕ್ಷ್ಮಂ ಸದವ್ಯಯಂ ಯಥೈ ಮೃದ್ಘಟಾದೀನಂ ವಿಚಾರ ಸೋಯಮೀ ದೃಶ್ಯ. ಅಂದರೆ ಒಂದೇ ಉಪಾದಾನಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಎಲ್ಲ ವಸ್ತುಗಳು ನಿನಗೆ ಅರ್ಥವಾದಾಗ, ಎಲ್ಲ ವಸ್ತುಗಳನ್ನು ಮಾಡಿರ್ತಕ್ಕಂತಹ, ತಯಾರಿಸಿರ್ತಕ್ಕಂತಹ ಮೂಲವಾದಂತಹ ಶಕ್ತಿ ಒಂದೇ ಅನ್ನೋದು ನಮಗೆ ಅರ್ಥವಾದಾಗ, ಅದು ಸೂಕ್ಷ್ಮವಾಗಿರುವುದು ಅನ್ನೋದು ಅರ್ಥವಾಗುತ್ತೆ. ಮತ್ತು ಅದು ಸದಾಕಾಲ
ನಿರಂತರವಾಗಿ ಶಾಶ್ವತವಾಗಿ ಉಳಿಯುವಂಥ ವಸ್ತು ಅನ್ನೋದು ನಮಗೆ ಅರ್ಥವಾಗುತ್ತೆ. ಮತ್ತು ಅದು ಈ ಯಾವುದೇ ಒಂದು ಪ್ರಭಾವಕ್ಕೆ, ಭೂಮಿಯಲ್ಲಾಗುವ ಯಾವುದೇ ಕ್ರಿಯೆಗಳಿಗೆ, ನಾಶ ಮತ್ತು ವಿನಾಶಗಳಿಗೆ ಅತೀತವಾದಂಥ ವಸ್ತು ಅನ್ನೋದು ನಮಗೆ ಅರ್ಥವಾಗುತ್ತೆ. ಅದು ಅಂತ ಹೇಳಿರುತ್ತೋ ಇಲ್ಲಿ ಅದನ್ನು ನಾವು ಆತ್ಮ ಅಂತ ಸಹ ನಾವು ಅರ್ಥ ಮಾಡಿಕೋಬೇಕು. ಈ ಜಗತ್ತಿಗೆ ಉಪಾದಾನಕಾರವಾಗಿರ್ತಕ್ಕಂಥ ವಸ್ತು ಅಂದರೆ ಮೂಲ ವಸ್ತು ಅದು ಆತ್ಮ. ಇದು ಸೂಕ್ಷ್ಮವಾದಂಥದ್ದು. ಇಲ್ಲಿ ಸೂಕ್ಷ್ಮಂ ಅಂತ ಏನಕ್ಕೆ ಬಳಸ್ತಾರೆ ಅಂದರೆ ಕಣ್ಣಿಗೆ ಕಾಣದ ಒಂದು ವಿಚಾರ ಅಂಥೇಳಿ ಅದಕ್ಕೆ ಸೂಕ್ಷ್ಮ ಅನ್ನುವ ಪದವನ್ನು ಬಳಸ್ತಾರೆ. ಈಗ ಸ್ಥೂಲ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಅದು ಸ್ಥೂಲ ದೇಹ ಅಥವಾ ಸ್ಥೂಲ ವಸ್ತು ಅಂತೀವಿ. ಸೂಕ್ಷ್ಮ ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ, ಅಂದರೆ ಈ ಸ್ಥೂಲ ದೇಹದ ಕಣ್ಣಿಗೆ ಕಾಣದೇ ಇರತಕ್ಕಂಥ ಮೂಲ ವಸ್ತು ಅದು ಸೂಕ್ಷ್ಮವಾದದ್ದು, ಶಾಶ್ವತವಾದದ್ದು ಮತ್ತು ಯಥಾಸ್ಥಿತಿಯಲ್ಲಿ ಇರುವಂಥದ್ದು. ಅದು ಅದರಲ್ಲಿ ಬದಲಾವಣೆಗಳಿಲ್ಲ ಮತ್ತು ಅದು ಯಾವ ನಾಶ ವಿನಾಶಕ್ಕೂ ಅಥವಾ ಯಾವ ಪ್ರಭಾವಕ್ಕೂ ಅದನ್ನು ನಾಶಪಡಿಸಲು ಸಾಧ್ಯವಾಗದೇ ಇರತಕ್ಕಂಥ ಒಂದು ವಸ್ತು ಅನ್ನೋದು ನಮಗೆ ಅರ್ಥವಾಗುತ್ತೆ. ಅದಕ್ಕೆ ನಾವು ಆತ್ಮ ಅಂಥೇಳಿ ನಾವು ಹೆಸರನ್ನು ಕೊಡಬಹುದು. ಅಹಂ, ಇಲ್ಲಿ ಅವರು ಮತ್ತೆ ಆತ್ಮನ ಬಗ್ಗೆ ಅಹಂ ಅಂತ ಹೇಳ್ತಾರೆ. ನಾನು, ಅಹಂ ಅಂದರೆ ನಾನು ಅಂತ ಹೇಳ್ತಾರೆ. ಅಹಮೇಕೋಪಿ ಸೂಕ್ಷ್ಮಶ್ಚ, ನಾನೇ, ನಾನೊಬ್ಬನೇ ಇರೋದು. ಸೂಕ್ಷ್ಮಶ್ಚ, ನಾವು ಸೂಕ್ಷ್ಮವಾಗಿ ಇರುವುದು ನಾನೊಬ್ಬನೇ. ಜ್ಞಾತ ಸಾಕ್ಷಿ, ಜ್ಞಾತ ಸಾಕ್ಷಿ ಸದವ್ಯಯ ತದಹಂ ನಾತ್ರ ನಂದೇಹೋ ವಿಚಾರ ಸೋಯಮೀ ದೃಶ್ಯಂ. ನಾನು ಒಬ್ಬನು, ಸೂಕ್ಷ್ಮನೂ ಆಗಿದ್ದೇನೆ, ಜ್ಞಾತೃವೂ ಆಗಿದ್ದೇನೆ. ಜ್ಞಾತೃ ಅಂದರೆ ಅರಿವು. ಸಾಕ್ಷಿಯೂ ಆಗಿದ್ದೇನೆ, ಪ್ರತಿಯೊಂದಕ್ಕೂ ಸಾಕ್ಷಿಯೂ ನಾನೇ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನಾನೊಬ್ಬನೇ. ಸದ್ರೂಪನೂ ಆಗಿದ್ದೇನೆ. ಅದೇ ನಾನೆಂಬುದರಲ್ಲಿ ಸಂದೇಹವಿಲ್ಲ. ಇದು ಕೊನೆಯದಾಗಿ ನಮಗೆ ಅರ್ಥವಾಗುವಂಥ ವಿಚಾರ. ಅಂದರೆ ನಾನು ಅಂದರೆ ಇಲ್ಲಿ ಅಹಂ ಮತ್ತು ನಾನು ಅಂತಕ್ಕಂಥದ್ದನ್ನ ಆತ್ಮನ ಒಂದು ವಿಚಾರವಾಗಿ ಅವರು ಹೇಳ್ತಾರೆ. ಇದು ಆಕಾಶವಿದ್ದಂತೆ ಅಥವಾ ಬಯಲಿದ್ದಂತೆ. ಆ ಬಯಲಿನಲ್ಲಿ ನಾವು ಎಷ್ಟು ಮನೆ ಕಟ್ಟಿ, ಒಂದು ದೊಡ್ಡ ಮನೆ, ಅರಮನೆ ಕಟ್ಟಿ ಅದನ್ನು ವಿಂಗಡಿಸ್ಬೋದು. ಇದು ಅಡುಗೆ ಮನೆ, ಇದು ರೂಮು, ಇದು ಹಾಲು ಅಂತ ಹೇಳಿ ವಿಂಗಡಿಸ್ಬೋದು. ಆದರೆ ಬಯಲು ಒಂದೇ. ಮಧ್ಯದಲ್ಲಿ ಗೋಡೆ ಕಟ್ಟಿರ್ಬೋದು, ಯಾವುದೋ ಒಂದು ಸ್ಥೂಲ ವಸ್ತುವಿನಿಂದ ಒಂದು ಗೋಡೆಯನ್ನು ಕಟ್ಟಿರ್ಬೋದು. ಆದರೆ ಎಲ್ಲವನ್ನ ಒಂದನ್ನಾಗಿ ಹಿಡಿದುಕೊಂಡಿರುವ ಬಯಲು, ಖಾಲಿ ಜಾಗ ಅದೊಂದೇ. ಆ ರೀತಿ ಆ ಒಂದು ಮೂಲ ವಸ್ತು ಏನಿದೆ, ನಾನು ಅಂತಕ್ಕಂಥದ್ದು, ಆತ್ಮ ಅಂತಕ್ಕಂಥದ್ದು ಮೂಲ ವಸ್ತು ಏನಿದೆ, ಮೂಲ ವ್ಯಕ್ತಿತ್ವ ಏನಿದೆ, ಅದರಲ್ಲಿ ನಾವು ಎಷ್ಟೇ ವಿಭಾಗಗಳು ಮಾಡಿಕೊಂಡ್ರೂ, ಎಷ್ಟೇ ಪ್ರಭೇದಗಳನ್ನು ಸೃಷ್ಟಿಸಿಕೊಂಡ್ರೂ ಅದು ಎಲ್ಲದರಲ್ಲೂ ಒಂದಾಗಿ ಇದ್ದರೂ ಮತ್ತು ಆ ಪ್ರಭೇದಗಳು ಹೋದ ಮೇಲೆ ಮತ್ತೆ ಯಥಾಸ್ಥಿತಿಯಲ್ಲಿ ಒಂದೇ ಬಯಲಾಗಿ, ಇವಾಗ ಒಂದು ಬಯಲು, ಅದರಲ್ಲಿ ಒಂದು ಅರಮನೆ ಕಟ್ಟಿದ್ದೇವೆ, ಅಡುಗೆ ಮನೆ ಇದು ಅದು ಅಂಥೇಳಿ ಭಾಗ ಮಾಡಿರ್ತೇವೆ. ಮತ್ತು ಆ ಇಡೀ ಅರಮನೆ ಬಿದ್ದು ಹೋದಾಗ ಮತ್ತೆ ಬಯಲಾಗಿರುತ್ತೆ. ಆ ಖಾಲಿ ಜಾಗವಾಗಿರುತ್ತೆ, ಅದೆಲ್ಲೂ ಹೋಗಿರೋದು ಅಲ್ವಾ? ಅಥವಾ ಮನೆ ಕಟ್ಟಿದಾಗ ಬಯಲು ಆಚೆ ಹೋಗಿ ಮತ್ತೆ ಮನೆ ಬಿದ್ದ ಮೇಲೆ ಬರೋದಿಲ್ಲ, ಅದು ಅಲ್ಲೇ ಇರುತ್ತೆ. ಸದಾ ಅಲ್ಲೇ ಇರ್ತಕ್ಕಂಥ, ಚಲನವಿಲ್ಲದೆ ಇರ್ತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ ತತ್ವ, ಆ ಬಯಲಿಗೆ ಆತ್ಮವನ್ನು ಹೋಲಿಸ್ತಾರೆ. ಮತ್ತು ಎಲ್ಲದರಲ್ಲೂ ಸೂಕ್ಷ್ಮವಾಗಿ ಇರುವುದು, ಅದು ಗ್ರಹಿಸಿಕೊಳ್ಳೋದಕ್ಕೆ ಅಥವಾ ಈ ಸ್ಥೂಲ ಮಟ್ಟದಲ್ಲಿ ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರ್ಬೋದು, ಕಣ್ಣಿಗೆ ಕಾಣದೇ ಇರಬಹುದು. ಆದರೆ ಅದು ಸೂಕ್ಷ್ಮವಾಗಿ ಈ ಸ್ಥೂಲ ಲೋಕಕ್ಕೆ, ಸ್ಥೂಲ ಕಣ್ಣಿಗೆ ಕಾಣದಂತೆ, ಕಾಣದ ಒಂದು ಸಾಂದ್ರತೆಯಲ್ಲಿ ಸೂಕ್ಷ್ಮವಾಗಿ ಇರುವಂಥದ್ದು. ಮತ್ತು ಹೇಗೆ ಈ ದೇಹಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಭಾವನೆಗಳು, ಅವುಗಳಿಗಿಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಮನಸ್ಸು, ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಬುದ್ಧಿ,
ಆದರೆ ಈ ಆತ್ಮವು ಬುದ್ಧಿಗಿಂತ ಸೂಕ್ಷ್ಮವಾಗಿ, ಅದಕ್ಕಿಂತ ಮೇಲೆ ಅಥವಾ ಇನ್ನೂ ಹೆಚ್ಚು ಸೂಕ್ಷ್ಮತೆಯಿಂದ ಹೊಂದಿರತಕ್ಕಂಥ ಒಂದು ತತ್ವ, ಅದೇ ನಿಜವಾದ ನಾನು. ಮತ್ತು ಇದು ಜ್ಞಾತೃ ಮತ್ತು ಸಾಕ್ಷಿಯೂ ಹೌದು. ಈಗ ಅದಕ್ಕೊಂದು ಉದಾಹರಣೆ ತಗೊಂಡ್ರೆ, ಒಂದು ಹಸು ನಿಂತಿದೆ ಅಂತ ಹೇಳ್ಬೋದು ನಾವು. ಹಸು ನಿಂತಿದೆ ಅಂತ ಹೇಳೋದಕ್ಕೆ ಯಾಕೆ ಸಾಧ್ಯ ಅಂದರೆ, ಅದು ಮಲಗಿರ್ಲೂಬೋದು, ಓಡಾಡ್ತಿರ್ಬೋದು, ಓಡಿ ಹೋಗ್ತಾ ಇರ್ಬೋದು. ಹಾಗಾಗಿ ನಿಂತಿದೆ, ಅದರ ಒಂದು ಕೆಲಸವನ್ನು ಸೂಚಿಸ್ತಾ ಇದೆ. ಈಗ ಬೆಟ್ಟ ನಿಂತಿದೆ ಅಂತ ಹೇಳೋಕ್ಕಾಗಲ್ಲ. ಬೆಟ್ಟ ಅಲ್ಲಿ ಇದೆ, ಯಾಕಂದರೆ ಅದಕ್ಕಿಂತ ಬೇರೆ ಚಲನೆ ಅಥವಾ ಬೇರೆ ಕೆಲಸ ಅಥವಾ ಬೇರೆ ಲಕ್ಷಣಗಳು ಇಲ್ಲ ಅಲ್ವಾ, ಅದು ಅಲ್ಲೇ ಇದೆ. ಆ ರೀತಿ ಆತ್ಮಕ್ಕೆ ನಾವು ಯಾವುದೇ ವಸ್ತುವಿನಲ್ಲಿದ್ದರೂ, ಯಾವುದೇ ಆಕಾರದಲ್ಲಿದ್ದರೂ ಅದರ ಕೆಲಸದಿಂದ ನಾವು ಅದನ್ನು ಗುರುತಿಸೋದಕ್ಕೆ ಸಾಧ್ಯವಿಲ್ಲ. ದೇಹ ಚಳಿ ಗಾಳಿ ಇದೆಲ್ಲ ಆಗುತ್ತೆ, ಓಡಾಡುತ್ತೆ ಅಲ್ವಾ, ಅದರಿಂದ ಆತ್ಮವನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಭಾವನೆಗಳು ಅವು ಪ್ರತಿಕ್ರಿಯಿಸ್ತವೆ, ಅವುಗಳಿಂದ ಆತ್ಮ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆತ್ಮ ಅಂತಕ್ಕಂಥದ್ದು ಸಾಕ್ಷಿ, ಅಂದರೆ ಅದು ಬೆಟ್ಟದ ಹಾಗೆ, ಅದಲ್ಲಿ ಇದೆ ಅಷ್ಟೇ. ಅದು ಆ ಒಂದು ಜಾಗದಲ್ಲಿ ಆವರಿಸಿಕೊಂಡಿದೆ ಅಷ್ಟೇ ವಿನಃ ಅದಕ್ಕೆ ನಾವು ಕಾರ್ಯ ಅಂದರೆ ಕೆಲಸವನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕಾರಣ, ಆತ್ಮ ಅನ್ನೋದು ಕಾರಣ. ಅದರ ಕಾರ್ಯ ಅದು ನಿವಸಿಸ್ತಾ ಇರತಕ್ಕಂತಹ ದೇಹಗಳಿಗೆ ಸಂಬಂಧಪಟ್ಟಿದೆ ವಿನಃ, ರೂಪಗಳಿಗೆ ಸಂಬಂಧಪಟ್ಟಿದೆ ವಿನಃ ಆತ್ಮಕ್ಕೆ ಸಂಬಂಧಪಟ್ಟಿರೋದಲ್ಲ. ಅದು ಕೇವಲ ಕಾರಣ, ಕಾರ್ಯ ಅಲ್ಲ ಅಂತಕ್ಕಂಥದ್ದು ಈ ಒಂದು ಶ್ಲೋಕದಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥ ವಿಚಾರ. ಮತ್ತು ಆತ್ಮವು ಅರಿವೇ ಆತ್ಮ. ಮತ್ತು ನಾನು ಅರಿತಿದ್ದೇನೆ ಅಂತಂದರೂ ಅದು ಆಗೋದಿಲ್ಲ. ಆತ್ಮವು ಅರಿಯುವುದಿಲ್ಲ, ಅದು ಕೆಲಸವಿಲ್ಲ. ಯಾಕಂದರೆ ಅರಿವೇ ಆತ್ಮ, ಅದರ ಒಂದು ಉಪಸ್ಥಿತಿ, ಅದರ ಲಕ್ಷಣವೇ ಅರಿವು. ಇವಾಗ ನಾನು ಅರಿತಿದ್ದೇನೆ ಅಂದರೆ ಅದು ಆತ್ಮ ಅಲ್ಲ. ನಾನಲ್ಲಿ ಆತ್ಮನ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಮನಸ್ಸು ಅರಿತುಕೊಳ್ತಾ ಇದೆ, ತಿಳಿದುಕೊಳ್ತಾ ಇದೆ, ನನ್ನ ಬುದ್ಧಿ ತಿಳಿದುಕೊಳ್ತಾ ಇದೆ, ನನ್ನ ಜ್ಞಾನ ತಿಳಿದುಕೊಳ್ತಾ ಇದೆ ವಿನಃ ಆತ್ಮ ಅಲ್ಲ. ನನ್ನ ಆತ್ಮಕ್ಕೆ ಅರಿವಾಯಿತು ಅಂತ ಹೇಳೋದು ತಪ್ಪೇ. ಆತ್ಮಕ್ಕೆ ಅರಿವು ಆಗೋದಿಲ್ಲ, ಅದಕ್ಕಲ್ಲಿ ಕೆಲಸವಿಲ್ಲ. ಆತ್ಮವೇ ಅರಿವು. ಅರಿವಾದಾಗ ಅಲ್ಲಿರುವುದು ಆತ್ಮ. ಆತ್ಮವಿದೆ, ಅದರ ಸಾಕ್ಷಾತ್ಕಾರ ಅಂತ ಕರಿಬೋದು. ಆತ್ಮನ ಸಾಕ್ಷಾತ್ಕಾರ ಅಂತ ಕರಿಬೋದು. ಅಂದರೆ ಅರ್ಥ, ಇವಾಗ ಯಾವುದೋ ಒಂದು ಶಕ್ತಿ ನಿಮ್ಮ ಮುಂದೆ ಇದೆ, ನಿಮ್ಗೆ ಗೊತ್ತಿರಲಿಲ್ಲ. ಆ ಶಕ್ತಿ ನಿಮಗೆ ಗೊತ್ತಾದಾಗ ಅದರ ಸಾಕ್ಷಾತ್ಕಾರವಾಗಿದೆ. ಇವಾಗ ಕತ್ಲಲ್ಲಿದ್ದೀರಾ, ಸಿಂಪಲ್ಲಾಗಿ ಎಕ್ಸಾಂಪಲ್ ತೊಗೊಂಡು, ಕತ್ಲಲ್ಲಿದ್ದೀರಾ, ನಿಮ್ಮ ಮುಂದೆ ಏನಾದರೂ ಇರ್ಬೋದು, ಕರಡಿ ಆದರೂ ಇರ್ಬೋದು. ಬ್ಯಾಟ್ರಿ ಹಾಕಿದಾಗ ಮಾತ್ರ ಬೆಳಕು ಅದ್ರ ಮೇಲೆ ಬಿದ್ದಾಗ ಅದರ ರೂಪ ನಿಮಗೆ ಸಾಕ್ಷಾತ್ಕಾರವಾಗಿ, ಇಲ್ಲದೇ ಕತ್ಲಲ್ಲಿ ಅದು ಒಂದಾಗಿತ್ತು ಅಲ್ವಾ, ಅದು ಸಾಕ್ಷಾತ್ಕಾರ. ಬೆಳಕು ಏನು? ಅದು ಅರಿವು, ನಿಮ್ಮ ಅನುಭವ ಎಲ್ಲ. ಆ ಬೆಳಕನ್ನು ನೀವು ಪಡೆದುಕೊಂಡಾಗ ಆತ್ಮ ಅಲ್ಲಿ ಇದೆ, ಅದಕ್ಕೆ ಅರಿವಾಗೋದಿಲ್ಲ. ಅರಿವಾಗಿದ್ದು ದೇಹಕ್ಕೆ, ಮನಸ್ಸಿಗೆ, ಜ್ಞಾನಕ್ಕೆ. ಇದು ಆ ಬೆಳಕನ್ನು ಸಂಪಾದನೆ ಮಾಡಿತು. ಯಾವುದನ್ನು ನೋಡೋದಕ್ಕೆ? ಆತ್ಮವನ್ನು ನೋಡೋದಕ್ಕೆ, ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಆ ಬೆಳಕನ್ನು ಪಡೆಯಿತು ಅಷ್ಟೇ ವಿನಃ ಆತ್ಮಕ್ಕೆ ಅರಿವಾಗುವಂಥದ್ದು ಇಲ್ಲ. ಅರಿವೇ ಆತ್ಮ. ಅದನ್ನೇ ಅವರು ಜ್ಞಾತೃ ಅಂತ ಹೇಳೋದು. ಆತ್ಮವೇ ಜ್ಞಾತೃ, ಅದೇ ಅರಿವು, ಅದೇ ಸಾಕ್ಷಿ ಕೂಡ. ಸಾಕ್ಷಿ ಯಾಕೆಂದರೆ ಎಲ್ಲದರಲ್ಲೂ ಆವರಿಸಿಕೊಂಡಿದೆ. ಎಲ್ಲಿ ಏನು ನಡೆದ್ರೂ ನಿಮಗೆ ಗೊತ್ತಾಗದೇ ಇರ್ಬೋದು, ಆದರೆ ಆ ಮೂಲ ವಸ್ತು ಆತ್ಮಕ್ಕೆ ಪ್ರತಿಯೊಂದು ಅದರಲ್ಲಿ ಇದೆ. ಅದಕ್ಕೆ ಆ ಒಂದು ಸ್ಥಳದಲ್ಲಿ ಅದರ ಉಪಸ್ಥಿತಿ ಇದೆ. ಬೆಟ್ಟ ಇದೆ ಅಂತ ಏನು ಹೇಳ್ತೀವಿ, ನಿಂತಿದೆ ಅಂತ ಹೇಳೋದು, ಬೆಟ್ಟ ಇದೆ ಅಷ್ಟೇ ಅಲ್ಲ. ಆ ರೀತಿ ಆತ್ಮವು ಎಲ್ಲದರಲ್ಲೂ ಆವರಿಸಿಕೊಂಡು ಜ್ಞಾತೃವಾಗಿ, ಸಾಕ್ಷಿಯಾಗಿ, ಸೂಕ್ಷ್ಮವಾಗಿ ಇದೆ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕು. ಆತ್ಮನ ವಿಚಾರದಿಂದ ಶುರು ಮಾಡಿ ನಂತರ ಬೇರೆ ಬೇರೆ ಹಂತಗಳಲ್ಲಿ ಹೇಗೆ ಬೇರೆ ಬೇರೆ ಹಲವಾರು ವಿಚಾರಗಳನ್ನು ಮಾಡಿ ಈ ಅಪರೋಕ್ಷಾನುಭೂತಿಯನ್ನು ಪಡೆಯಬಹುದು ಅಂಥೇಳಿ ನನ್ನ ಮುಂದಿನ ಭಾಷಣಕಾರರು ನಿಮಗೆ ತಿಳಿಸ್ತಾರೆ. ನಮಸ್ಕಾರ.